ಪ್ರಿಯ ವಿದ್ಯಾರ್ಥಿಗಳೇ, ಸೇಂಟ್ ಥಾಮಸ್ ಸ್ಕೂಲ್ ಜಿವರ್ಗಿ ಶಾಲೆಯ ಮಕ್ಕಳೇ, ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಬಿ ವರ್ಬ್ ಮತ್ತು ಬೀನ್ ವರ್ಸಸ್ ಬೀಯಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕಲಿಯಲಿದ್ದೇವೆ? ಮೊದಲಿಗೆ ಬಿ ವರ್ಬ್ ಅಂದ್ರೇನು ಅಂತ ನೋಡೋಣ. ಆಮೇಲೆ ಅದನ್ನು ಹೇಗೆಲ್ಲ ಬಳಸ್ಬೋದು, ಅದರ ನಿಯಮಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತು ಕೊನೆಯಲಾಗಿ ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗೋ ಬೀನ್ ಮತ್ತು ಬೀಯಿಂಗ್ ನಡುವಿನ ವ್ಯತ್ಯಾಸವನ್ನ ಏಕ್ದಮ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸರಿ, ನಮ್ಮ ಮೊದಲನೇ ಸೆಕ್ಷನ್ ಶುರು ಮಾಡೋಣ. ಬಿ ವರ್ಬ್ನ ಪರಿಚಯ. ಇದನ್ನ ಇಂಗ್ಲಿಷ್ನ ಅತಿ ಮುಖ್ಯವಾದ ಬಿಲ್ಡಿಂಗ್ ಬ್ಲಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ಮಾತಾಡೋಕೆ ಬರೆಯೋಕೆ ಹಾಕೋ ಮೊದಲನೇ ದೊಡ್ಡ ಹೆಜ್ಜೆನೇ ಇದಾಗಿರುತ್ತೆ. ಹಾಗಾದ್ರೆ ಈ ಬಿ ವರ್ಬ್ ಅಂದ್ರೆ ಏನು? ತುಂಬಾ ಸಿಂಪಲ್. ಇದು ಇಂಗ್ಲಿಷ್ ಭಾಷೆಯಲ್ಲಿ ನಾವು ಅತಿ ಹೆಚ್ಚು ಅಂದ್ರೆ ಪದೇ ಪದೇ ಬಳಸೋ ವರ್ಬ್. ಆದ್ರೆ ಒಂದು ವಿಷಯ, ಇದು ಅಷ್ಟೇ ಇರ್ರೆಗ್ಯುಲರ್ ಕೂಡ ಹೌದು. ಇರ್ರೆಗ್ಯುಲರ್ ಅಂದ್ರೇನು? ಅಂದ್ರೆ ನಾವು ಅದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಅದರ ರೂಪ ಬದಲಾಗ್ತಲೇ ಇರುತ್ತೆ. ಇದರ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಒಂದು ಸ್ಥಿತಿಯನ್ನ, ಅಂದ್ರೆ ಒಂದು ಸ್ಟೇಟ್ ಆಫ್ ಬೀಯಿಂಗ್ ಅನ್ನ ವಿವರಿಸೋದು. ಅಂದ್ರೆ ನೀವು ಯಾರು, ಹೇಗಿದ್ದೀರಿ, ಎಲ್ಲಿದ್ದೀರಿ ಅಂತ ಹೇಳೋದಷ್ಟೇ. ಹಾಗಾದ್ರೆ ಈ ವರ್ಬ್ ಯಾಕೆಷ್ಟು ಸ್ಪೆಷಲ್? ಯಾಕಂದ್ರೆ ಈ ಒಂದೇ ಒಂದು ಬಿ ವರ್ಬ್ಗೆ ಬರೋಬ್ಬರಿ 8 ಬೇರೆ ಬೇರೆ ರೂಪಗಳಿವೆ. ಅವೆಲ್ಲವನ್ನು ನಾವು ಕಲಿಬೇಕು. ಆದ್ರೆ ಟೆನ್ಷನ್ ತಗೋಬೇಡಿ, ಇವತ್ತು ಅವೆಲ್ಲವನ್ನೂ ಒಂದೊಂದಾಗೆ ಕಲಿಯೋಣ. ನೋಡಿ, ಅವೇ ಈ 8 ರೂಪಗಳು. ಬನ್ನಿ ನನ್ ಜೊತೆ ನೀವು ಹೇಳಿ ನೋಡೋಣ. ಆಮ್, ಈಸ್, ಆರ್, ವಾಸ್, ವರ್, ಬಿ, ಬೀನ್ ಮತ್ತು ಬೀಯಿಂಗ್. ಪರ್ಫೆಕ್ಟ್. ಪ್ರತಿಯೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಮುಂದೆ ನಾವು ಇವುಗಳನ್ನೇ ಹೇಗೆ ಬಳಸೋದು ಅಂತ ಕಲಿಯಲಿದ್ದೇವೆ. ಸರಿ, ಹಾಗಾದ್ರೆ ಈ ಸೆಕ್ಷನ್ನಿಂದ ನಾವು ಏನ್ ಕಲ್ತೀವಿ ಅಂತ ಒಂದು ಸಣ್ಣ ರೀಕ್ಯಾಪ್ ಮಾಡೋಣ. 3 ಪಾಯಿಂಟ್ಸ್. ಬಿ ವರ್ಬ್ ಅನ್ನೋದು ಇಂಗ್ಲಿಷ್ನ ಮೋಸ್ಟ್ ಕಾಮನ್ ವರ್ಬ್. ಇದು ಒಂದು ಸ್ಟೇಟ್ ಆಫ್ ಬೀಯಿಂಗ್ ಅಂದ್ರೆ ಸ್ಥಿತಿಯನ್ನ ವಿವರಿಸುತ್ತೆ. ಮತ್ತು ಇದಕ್ಕೆ ಒಟ್ಟು 8 ರೂಪಗಳಿವೆ. ಈಸಿ ಅಲ್ವಾ? ಸರಿ, ಒಂದು ಪುಟ್ಟ ಪ್ರಶ್ನೆ. ನೀವೆಲ್ಲರೂ ಗಮನ ಕೊಟ್ಟು ಕೇಳ್ತಿದ್ದೀರಾ ಅಂತ ನೋಡೋಣ. ಹೇಳಿ, ಬಿ ವರ್ಬ್ಗೆ ಎಷ್ಟು ರೂಪಗಳಿವೆ? ಹೌ ಮೆನಿ ಫಾರ್ಮ್ಸ್ ಡಸ್ ದ ಬಿ ವರ್ಬ್ ಹ್ಯಾವ್? ಯೋಚನೆ ಮಾಡಿ. ನೀವು 8 ಅಂತ ಹೇಳಿದ್ರೆ ಯುವರ್ ಆನ್ಸರ್ ಇಸ್ ಆಬ್ಸಲ್ಯೂಟ್ಲಿ ರೈಟ್. ಗ್ರೇಟ್ ಜಾಬ್. ಬನ್ನೆ ನಮ್ಮ ಎರಡನೇ ಭಾಗಕ್ಕೆ ಹೋಗೋಣ. ಈಗ ನಮ್ಗೆ ಆ 8 ರೂಪಗಳು ಯಾವುವು ಅಂತ ಗೊತ್ತಾಗಿದೆ ಅಲ್ವಾ? ಈಗ ಅವುಗಳನ್ನ ಸರಿಯಾಗಿ ಕರೆಕ್ಟಾಗಿ ಹೇಗೆ ಬಳಸೋದು ಅನ್ನೋ ನಿಯಮಗಳನ್ನ ಕಲಿಯೋಣ. ಇಲ್ಲಿಂದಾನೇ ನಾವು ಪರ್ಫೆಕ್ಟ್ ವಾಕ್ಯಗಳನ್ನ ಮಾಡಕ್ ಕಲಿಯೋದು. ಈ ಚಾರ್ಟ್ ಅನ್ನ ತುಂಬಾ ಗಮನವಿಟ್ಟು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲದಲ್ಲಿ ಐ ಅಂತ ಬಂದಾಗ ಅದರ ಜೊತೆ ಯಾವಾಗಲೂ ಆಮ್ ಬರುತ್ತೆ. ಹಿ, ಶಿ, ಇಟ್ ಅಂದ್ರೆ ಸಿಂಗ್ಯುಲರ್, ಏಕವಚನ ಇದ್ದಾಗ ಇಸ್ ಬಳಸ್ತೀವಿ. ಇನ್ನು ಯು, ವಿ, ದೇ ಅಂದ್ರೆ ಪ್ಲೂರಲ್, ಬಹುವಚನ ಇದ್ದಾಗ ಆರ್ ಬಳಸ್ತೀವಿ. ಈಗ ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ, ಸಿಂಗ್ಯುಲರ್ ಸಬ್ಜೆಕ್ಟ್ಗಳಾದ ಐ, ಹಿ, ಶಿ, ಇಟ್ ಜೊತೆ ವಾಸ್ ಬರುತ್ತೆ. ಪ್ಲೂರಲ್ ಸಬ್ಜೆಕ್ಟ್ಗಳಾದ ಯು, ವಿ, ದೇ ಜೊತೆ ವರ್ ಬರುತ್ತೆ. ಈ ಚಾರ್ಟನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಬಿ ವರ್ಬ್ಗೆ 2 ಮುಖ್ಯ ಕೆಲಸಗಳಿವೆ. ಒಂದು, ಅದು ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ವಾಕ್ಯದ ಹೀರೋ ಇದ್ದಂಗೆ. ಉದಾಹರಣೆಗೆ, ಶಿ ಈಸ್ ಅ ಡಾಕ್ಟರ್. ಇಲ್ಲಿ ಈಸ್ ಒಂದೇ ವರ್ಬ್, ಅದೇ ಮುಖ್ಯ. ಇನ್ನೊಂದು, ಅದು ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ಹೀರೋಗೆ ಸಪೋರ್ಟ್ ಮಾಡುವ ಪಾತ್ರ. ಉದಾಹರಣೆಗೆ, ಹಿ ಈಸ್ ರೀಡಿಂಗ್. ಇಲ್ಲಿ ರೀಡಿಂಗ್ ಅನ್ನೋದು ಮೇನ್ ವರ್ಬ್, ಅದಕ್ಕೆ ಈಸ್ ಸಹಾಯ ಮಾಡ್ತಿದೆ ಅಷ್ಟೇ. ಸರಿ, ಬಿ ವರ್ಬ್ ಮೇನ್ ವರ್ಬ್ ಆಗಿ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ ಇನ್ನಷ್ಟು ಉದಾಹರಣೆ ನೋಡೋಣ. ನಮ್ಮ ಐಡೆಂಟಿಟಿ ಅಂದ್ರೆ ನಮ್ಮ ಪರಿಚಯ ಹೇಳೋಕೆ ಐ ಆಮ್ ಅ ಸ್ಟೂಡೆಂಟ್. ಏನನ್ನಾದರೂ ವರ್ಣಿಸೋಕೆ ಡಿಸ್ಕ್ರಿಪ್ಷನ್ಗೆ. ದೇ ಆರ್ ಹ್ಯಾಪಿ, ಒಂದು ವಸ್ತು ಎಲ್ಲಿದೆ ಅಂತ ಹೇಳೋಕೆ ಲೊಕೇಶನ್. ದ ಬುಕ್ ಈಸ್ ಆನ್ ದ ಟೇಬಲ್. ಅಷ್ಟೇ ಅಲ್ಲ, ವಯಸ್ಸು ಹೇಳೋಕೆ ಹಿ ಇಸ್ 10 years old. ಹವಾಮಾನದ ಬಗ್ಗೆ ಹೇಳೋಕೆ ಇಟ್ ವಾಸ್ ರೈನಿ ಯೆಸ್ಟರ್ಡೇ. ಈ ಎಲ್ಲಾ ವಾಕ್ಯಗಳಲ್ಲಿ ಆಮ್, ಆರ್, ಇಸ್, ವಾಸ್ ಇವೇ ಮೇನ್ ವರ್ಬ್ಸ್. ಈಗ ಅದು ಹೆಲ್ಪಿಂಗ್ ವರ್ಬ್ ಆಗಿ ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ವಿ ಆರ್ ಸ್ಟಡಿಂಗ್ ಇಂಗ್ಲಿಷ್ ಅಂತ ಹೇಳಿದಾಗ ಇಲ್ಲಿ ಸ್ಟಡಿಂಗ್ ಅನ್ನೋದು ಮುಖ್ಯ ಕ್ರಿಯೆ, ಆರ್ ಅನ್ನೋದು ಅದಕ್ಕೆ ಸಹಾಯ ಮಾಡಿ ಆ ಕೆಲಸ ಈಗ ನಡೀತಾ ಇದೆ ಅಂತ ತೋರಿಸ್ತಾ ಇದೆ. ಇದನ್ನೇ ಕಂಟಿನ್ಯೂಸ್ ಟೆನ್ಸ್ ಅಂತ ಕರೆಯೋದು. ಇನ್ನೊಂದು ಉದಾಹರಣೆ, ದ ವಿಂಡೋ ವಾಸ್ ಬ್ರೋಕನ್. ಇಲ್ಲಿ ವಾಸ್ ಅನ್ನೋದು ಬ್ರೋಕನ್ ಜೊತೆ ಸೇರಿ ಪ್ಯಾಸಿವ್ ವಾಯ್ಸ್ ಅನ್ನೋ ರಚನೆಯನ್ನು ಮಾಡಿದೆ. ಅಂದ್ರೆ ಯಾರು ಕಿಟಕಿ ಒಡೆದ್ರು ಅನ್ನೋದಕ್ಕಿಂತ ಕಿಟಕಿ ಒಡೆದು ಹೋಗಿದೆ ಅನ್ನೋದು ಇಲ್ಲಿ ಮುಖ್ಯ. ಹಾಗಾದ್ರೆ ಈ 2ನೇ ಭಾಗದ ರೀಕ್ಯಾಪ್ ಏನು? ತುಂಬಾ ಸಿಂಪಲ್. ಪ್ರೆಸೆಂಟ್ ಟೆನ್ಸ್ಗೆ ನಾವು ಆಮ್, ಈಸ್, ಆರ್ ಬಳಸ್ತೀವಿ. ಪಾಸ್ಟ್ ಟೆನ್ಸ್ಗೆ ವಾಸ್, ವರ್ ಬಳಸ್ತೀವಿ. ಮತ್ತು ಬಿ ವರ್ಬ್ ಮೇನ್ ವರ್ಬ್ ಆಗಿಯೂ ಕೆಲಸ ಮಾಡುತ್ತೆ, ಹೆಲ್ಪಿಂಗ್ ವರ್ಬ್ ಆಗಿಯೂ ಕೆಲಸ ಮಾಡುತ್ತೆ. ಇಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು. ಸರಿ, ಇನ್ನೊಂದು ರಿವಿಷನ್ ಪ್ರಶ್ನೆ. ಈ ಖಾಲಿ ಜಾಗವನ್ನ ತುಂಬಿ. ಯೆಸ್ಟರ್ಡೇ ವಿ ಡ್ಯಾಶ್ ಇನ್ ಸ್ಕೂಲ್. ಇಲ್ಲಿ ವಾಸ್ ಬರುತ್ತಾ ಅಥವಾ ವರ್ ಬರುತ್ತಾ?
ಯೋಚಿಸಿ, ಇಲ್ಲಿ ಸಬ್ಜೆಕ್ಟ್ ವಿ, ಅದು ಪ್ಲೂರಲ್ ಅಂದ್ರೆ ಬಹುವಚನ. ಹಾಗಾದ್ರೆ ಸರಿಯಾದ ಉತ್ತರ ವರ್. ಯೆಸ್ಟರ್ಡೇ ವಿ ವರ್ ಇನ್ ಸ್ಕೂಲ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಮ್ಮ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗ. ತುಂಬಾ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಕನ್ಫ್ಯೂಷನ್ ಆಗೋ ಒಂದು ವಿಷಯ, ಬೀನ್ ಮತ್ತು ಬೀಯಿಂಗ್ ನಡುವಿನ ವ್ಯತ್ಯಾಸ. ಚಿಂತೆ ಮಾಡಬೇಡಿ, ಈ ಸೆಕ್ಷನ್ ಮುಗಿಯೋದ್ರೊಳಗೆ ಈ ಕನ್ಫ್ಯೂಷನ್ ಪೂರ್ತಿಯಾಗಿ ದೂರ ಆಗುತ್ತೆ. ಹಾಗಾದ್ರೆ ನೇರವಾಗಿ ಪ್ರಶ್ನೆಗೆ ಬರೋಣ. ನಾವು ಯಾವಾಗ ಬೀನ್ ಅನ್ನೋ ಪದವನ್ನು ಬಳಸಬೇಕು ಮತ್ತು ಯಾವಾಗ ಬೀಯಿಂಗ್ ಅನ್ನೋ ಪದವನ್ನು ಬಳಸಬೇಕು? ಬನ್ನಿ, ಈ ಸೀಕ್ರೆಟ್ ಏನು ಅಂತ ಈಗ ತಿಳ್ಕೊಂಡ್ಬಿಡೋಣ. ಈ ಸ್ಲೈಡಲ್ಲಿರೋ ನಿಯಮವೇ ಎಲ್ಲದಕ್ಕಿಂತ ಮುಖ್ಯ. ಇದು ತುಂಬಾ ಸಿಂಪಲ್. ಎಲ್ಲವೂ ಅದರ ಹಿಂದಿನ ಹೆಲ್ಪಿಂಗ್ ವರ್ಬ್ ಮೇಲೆ ನಿಂತಿದೆ. ನೋಡಿ, ಬೀನ್ ಅನ್ನೋದನ್ನ ನಾವು ಯಾವಾಗ್ಲೂ ಹ್ಯಾಸ್, ಹ್ಯಾವ್ ಅಥವಾ ಹ್ಯಾಡ್ ಅನ್ನೋ ಹೆಲ್ಪಿಂಗ್ ವರ್ಬ್ಗಳ ಜೊತೆ ಬಳಸ್ತೀವಿ. ಅದೇ ರೀತಿ ಬೀಯಿಂಗ್ ಅನ್ನೋದನ್ನ ನಾವು ಆಮ್, ಇಸ್, ಆರ್, ವಾಸ್ ಅಥವಾ ವರ್ ಅನ್ನೋ ಹೆಲ್ಪಿಂಗ್ ವರ್ಬ್ಗಳ ಜೊತೆ ಬಳಸ್ತೀವಿ. ಇದೊಂದೇ ನೀವು ನೆನ್ಪಿಟ್ಕೊಳ್ಬೇಕಾದ ಮುಖ್ಯವಾದ ನಿಯಮ. ಮೊದಲು ಬೀನ್ ಬಗ್ಗೆ ನೋಡೋಣ. ನಿಯಮ ತುಂಬಾ ಸರಳ. ಯಾವಾಗಲಾದರೂ ಹ್ಯಾಸ್, ಹ್ಯಾವ್ ಅಥವಾ ಹ್ಯಾಡ್ ಪದಗಳನ್ನು ನೋಡಿದ್ರೆ ಅದರ ಮುಂದೆ ಖಂಡಿತವಾಗಿಯೂ ಬೀನ್ ಬರುತ್ತೆ. ಉದಾಹರಣೆಗೆ ನೋಡಿ, ಐ ಹ್ಯಾವ್ ಬಿನ್ ಬ್ಯುಸಿ ಆಲ್ ಡೇ. ಇಲ್ಲಿ ಹ್ಯಾವ್ ಬಂದಿರೋದ್ರಿಂದ ನಾವು ಬಿನ್ ಬಳಸಿದ್ದೇವೆ ಅಷ್ಟೇ. ಈಗ ಬೀಯಿಂಗ್ ಕಡೆ ಗಮನ ಕೊಡೋಣ. ಇದಕ್ಕೂ ನಿಯಮ ಅಷ್ಟೇ ಸುಲಭ. ಯಾವಾಗಾದ್ರೂ ಆಮ್, ಇಸ್, ಆರ್, ವಾಸ್ ಅಥವಾ ವೇರ್ ಪದಗಳನ್ನು ನೋಡಿದ್ರೆ ಅದರ ಮುಂದೆ ಬೀಯಿಂಗ್ ಬರುತ್ತೆ. ಇದು ಹೆಚ್ಚಾಗಿ ಈಗ ನಡೆಯುತ್ತಿರುವ ಅಂದ್ರೆ ಒಂದು ಟೆಂಪರರಿ ಆಕ್ಷನ್ ಅಥವಾ ಬಿಹೇವಿಯರ್ ಬಗ್ಗೆ ಹೇಳುತ್ತೆ. ಉದಾಹರಣೆಗೆ, ಮೈ ಫ್ರೆಂಡ್ ಈಸ್ ಬೀಯಿಂಗ್ ವೆರಿ ಹೆಲ್ಪ್ಫುಲ್ ಅಂದ್ರೆ ನನ್ನ ಸ್ನೇಹಿತ ಈಗ ಈ ಕ್ಷಣದಲ್ಲಿ ತುಂಬಾ ಸಹಾಯ ಮಾಡ್ತಿದ್ದಾನೆ ಅಂತ ಅರ್ಥ. ಇಲ್ಲಿ ಇಸ್ ಇರೋದ್ರಿಂದ ನಾವು ಬೀಯಿಂಗ್ ಬಳಸಿದ್ದೇವೆ. ಹಾಗಾದ್ರೆ ನಿಮ್ಗೆ ಯಾವಾದಾದ್ರೂ ಕನ್ಫ್ಯೂಸ್ ಆದ್ರೆ ಈ ಸಿಂಪಲ್ 3 ಸ್ಟೆಪ್ ಚೆಕ್ ಅನ್ನ ಬಳಸಿ. ಸ್ಟೆಪ್ 1, ಖಾಲಿ ಜಾಗದ ಹಿಂದಿರೋ ಹೆಲ್ಪಿಂಗ್ ವರ್ಬ್ ಯಾವುದು ಅಂತ ನೋಡಿ. ಸ್ಟೆಪ್ 2, ಆ ವರ್ಬ್ ಹ್ಯಾಸ್, ಹ್ಯಾವ್ ಅಥವಾ ಹ್ಯಾಡ್ ಆಗಿದ್ರೆ ಉತ್ತರ ಬೀನ್. ಸ್ಟೆಪ್ 3, ಒಂದು ವೇಳೆ ಆ ವರ್ಬ್ ಆಮ್, ಇಸ್, ಆರ್, ವಾಸ್ ಅಥವಾ ವೇರ್ ಆಗಿದ್ರೆ ಉತ್ತರ ಬೀಯಿಂಗ್. ನೋಡಿದ್ರಾ, ಇಷ್ಟೇ ಸುಲಭ ಇದು. ಸರಿ, ಈ ಕೊನೆಯ ಭಾಗದ ಒಂದು ಫಾಸ್ಟ್ ರೀಕ್ಯಾಪ್. ಒಂದೇ ಲೈನ್ನಲ್ಲಿ ಹೇಳೋದಾದ್ರೆ ಹ್ಯಾಸ್, ಹ್ಯಾವ್, ಹ್ಯಾಡ್ ನಂತರ ಬೀನ್ ಮತ್ತು ಆಮ್, ಇಸ್, ಆರ್, ವಾಸ್, ವರ್ ನಂತರ ಬೀಯಿಂಗ್. ಈ ಒಂದೇ ನಿಯಮವನ್ನ ನೀವು ನೆನಪಿಟ್ಕೊಂಡ್ರೆ ಸಾಕು. ಸರಿ, ನಿಮಗಾಗಿ ಇಲ್ಲದೆ ಕೊನೆಯ ರಿವಿಷನ್ ಪ್ರಶ್ನೆ. ಈ ವಾಕ್ಯವನ್ನ ಪೂರ್ತಿ ಮಾಡಿ. ದೇ ಹ್ಯಾವ್ ಬ್ಲ್ಯಾಂಕ್ ಫ್ರೆಂಡ್ಸ್ ಫಾರ್ ಅ ಲಾಂಗ್ ಟೈಮ್. ಯೋಚಿಸಿ, ಖಾಲಿ ಜಾಗದ ಹಿಂದೆ ಯಾವ ಹೆಲ್ಪಿಂಗ್ ವರ್ಬ್ ಇದೆ? ಹ್ಯಾವ್. ನಮ್ಮ ನಿಯಮದ ಪ್ರಕಾರ ಹ್ಯಾಸ್, ಹ್ಯಾವ್ ಅಥವಾ ಹ್ಯಾಡ್ ಬಂದಾಗ ನಾವೇನ್ ಬಳಸಬೇಕು? ಎಸ್, ಬೀನ್. ಹಾಗಾದ್ರೆ ಸರಿಯಾದ ವಾಕ್ಯ ದೇ ಹ್ಯಾವ್ ಬೀನ್ ಫ್ರೆಂಡ್ಸ್ ಫಾರ್ ಅ ಲಾಂಗ್ ಟೈಮ್. ಎಕ್ಸಲೆಂಟ್. ನಿಮಗಿದು ಪೂರ್ತಿಯಾಗಿ ಅರ್ಥ ಆಗಿದೆ. ಈ ಕೋಟ್ ಹೇಳೋ ಹಾಗೆ ಗ್ರಾಮರ್ ಅನ್ನೋದು ನಮ್ಮ ಮಾತುಗಳಿಗೆ ಒಂದು ಸ್ಟ್ರಕ್ಚರ್ ಕೊಡುತ್ತೆ. ಇವತ್ತು ನಾವು ಇಂಗ್ಲಿಷ್ನ ಒಂದು ತುಂಬಾ ಮುಖ್ಯವಾದ ಭಾಗ ಬಿ ವರ್ಬ್ ಮತ್ತು ಅದರಲ್ಲೂ ಬೀನ್ ಮತ್ತು ಬೀಯಿಂಗ್ ನಡುವಿನ ವ್ಯತ್ಯಾಸವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಈ ನಿಯಮಗಳನ್ನ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ನಿಮ್ಮ ಇಂಗ್ಲಿಷ್ ಅಷ್ಟು ಸ್ಟ್ರಾಂಗ್ ಮತ್ತು ಕ್ಲಿಯರ್ ಆಗತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡೋದನ್ನ ನಿಲ್ಲಿಸಬೇಡಿ. ನೀವು ಖಂಡಿತ ಇಂಗ್ಲಿಷ್ ಗ್ರಾಮರ್ನಲ್ಲಿ ಎಕ್ಸ್ಪರ್ಟ್ ಆಗ್ತಿಲ್ಲ. ಎಂದು ನಾವು ಬಿ ವರ್ಬ್ ಹಾಗೂ ಬೀನ್ ಮತ್ತು ಬೀಯಿಂಗ್ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಂಡವು. ಕೇಳಿದಕ್ಕಾಗಿ ಧನ್ಯವಾದಗಳು. ಮುಂದಿನ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ. Thanks for watching. Please like, share and subscribe.